ಉಪಾಧ್ಯಕ್ಷರಾದಂತಹ ದಾದಾಪೀರ್ ಕೊರ್ಲಳ್ಳಿ ಅವರು ಕೆಲವೊಂದು ಕಾರ್ಯಕ್ರಮ ಕೆಲಸವನ್ನು ಮಾಡಬೇಕಂತ. ಯಾಕಂದ್ರ ನಮ್ದೊಂದು ಕಮಿಟಿ ಆಗೈತೆ ಅಂತ ಹೇಳಿ ನೀವ ಸಪ್ರೇಟ್ ಏನೋ ಮಾಡೋಂತ ಕೆಲಸ. ಈಗ ನಿಮ್ದು ಕಮಿಟಿ ಉದ್ದೇಶ ಏನು ಬಂದ್ರ ಲಕ್ಷ್ಮೀಯ ಹಿಂದೂ ಮುಸ್ಲಿಂ ಕಾರ್ಯಕ್ರಮಗಳನ್ನ ನಿಮ್ಗ ಇನ್ವೈಟ್ ಮಾಡಿದ್ರ ನೀವು ಚಿತ್ರಕ್ಕಿಂತ ನೀವು ನಮ್ಗೆ ಒಂದು ಧಾರ್ಮಿಕ ಕೆಲಸ ನೀವು ಬಂದು ಸಹಾಯ ಸಹಕಾರ ಮಾಡ್ಬೇಕು, ಇಂಥ ಸೇವೆ ಮಾಡ್ಬೇಕಂದ್ರೆ ನೀವು 15 ಜನ ಮತ್ತೋರ್ವ ಅಂಜುಮನ್ ಕಮಿಟಿಯ ಸದಸ್ಯರಾದಂತಹ ಮತ್ತು ಕಾರ್ಯದರ್ಶಿಗಳಾದಂತ ಶ್ರೀ ವಸೀಂ ಖಾನ್ ಮಸೂತಿಮನಿ ಅವರು ನಿಮ್ಮನ್ನು ಉದ್ದೇಶಿಸಿ ಎಲ್ಲರನ್ನು ಉದ್ದೇಶಿಸಿ ಒಂದು ಮಾತಾಡಬೇಕು. ಇಲ್ಲಿ ಒಂದು ಸಮಾರಂಭದ ಏನು ಕಾರ್ಯಕ್ರಮ ಹಮ್ಮಿಕೊಂಡ್ರಲ್ಲ ಹುಡುಗರು ಯುವಕರು ತಮ್ಮ ಸಂತೋಷಕ್ಕಾಗಿ ಒಂದು ಭೋಜನ ಕೊಟ್ಟೆ ಇರ್ತದೆ. ಎಲ್ಲ ಗಣ್ಯಮಾನ್ಯರಿಗೂ ಮತ್ತು ಹಿರಿಯರಿಗೂ ಎಲ್ಲರಿಗೂ ನಮಸ್ಕರಿಸುತ್ತಾ, ಏನು ಈ ಟಿಪ್ಪು ಸುಲ್ತಾನ್ ಜಯಂತಿ ಕಮಿಟಿಯನ್ನು ಮಾಡೀವಿ, ಒಳ್ಳೆಯದ ಒಂದು ಒಳ್ಳೆ ವಿಚಾರನ ಎಲ್ಲರೂ ಯೂತ್ ಹುಡುಗರ ಅದಿರಿ. ಆದ್ರ ನಮ್ಮ ಅಧ್ಯಕ್ಷರು ಹೇಳ್ದಂಗ ಲಕ್ಕುಂಡಿ ಒಳಗೆ ಏನೋ ಅಹಿತಕರ ಘಟನೆ ಆಗ್ಲಾರ್ದಂಗ ಮತ್ತ ಈ ಜಾತಿ ಕೋಮು ಗಲಭೆ ಏನೋ ಒಂದು ಕೆಟ್ಟ ಹೆಸರು ಬರ್ಲಾರ್ದಂಗ ಒಳ್ಳೆ ಸಮಾಜದ ಹುಡುಗರಪ್ಪ ಅಡ್ಡಿ ಇಲ್ಲ ಎಲ್ಲ ನಿಂತು ಮಾಡ್ತಾರ ಅನ್ನುವಂಗ ಒಂದು ನಮ್ಮ ಸಮಾಜದ ಹೆಸರಾಗ್ಲಿ ಲಕ್ಕುಂಡಿ ಹೆಸರಾಗ್ಲಿ ತಂದು ಆಮೇಲೆ ಆರಾಧ್ಯ ದೇವರಾಗಿರ್ತಕ್ಕಂಥ ಹಜರತ್ ಜಿಂದೇಶ ಅವಲಿಯ ಪಾದಾರವನ್ನು ಪಡಮಟ್ಟು ಈ ಒಂದು ಶುಭ ಸಂದರ್ಭ ಬಹಳ ಆನಂದವನ್ನು ತಂದು ಬಿಡುವಂಥ ಸಂದರ್ಭ ನನಗಾಗಿದೆ. ಈ ಒಂದು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಅಂಜುಮನ್ ಕಮಿಟಿ ಎಲ್ಲ ಪದಾಧಿಕಾರಿಗಳೇ, ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರಾಗಿದ್ದ ಪೀರ್ ಸಾಹೇಬ್ ನದಾಫ್ ಅವರೇ ಮತ್ತು ಇನ್ನೂ ನಮ್ಮ ಸಮಾಜದ ಅನೇಕ ಹಿರಿಯರೇ ಗಣ್ಯ ಮಾನ್ಯವರೇ ಬಂದಿರ್ತಕ್ಕಂಥ ಎಲ್ಲ ಅತಿಥಿ ಮಹೋದರಿಗೆ ನಮನವನ್ನು ಅರ್ಪಿಸ್ತಾ ಇದ್ದೀನಿ. ಸಂಘ ಅಸೋಸಿಯೇಷನ್ ಅನ್ನೋದು ಒಂದು ಲೇಟೆಸ್ಟ್ ವರ್ಡ್ ಆಗಿದೆ. ಅದರ ಅರ್ಥ ಸಂಘ ಮಾಡುವಂಥದ್ದೇ ಸಂಘ. ಅದರ ಅರ್ಥ ತಿಳ್ಕೊಡ್ರಿ. ನಾವು ಸಂಘದಾಗ ಒಬ್ಬ ಪದಾಧಿಕಾರಿ ನಿಂತುಕೊಂಡು ನಿಮಗೆ ಹೆಮ್ಮೆ ಅಲ್ಲ. ನಿಮ್ಮ ಬಳಗ ಹೆಂಗಿರ್ಬೇಕಂದ್ರೆ, ನಿಮ್ಮ ಬಳಗ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಕರೆ ಕೊಟ್ರೆ, ಫೋನ್ ಮಾಡಿದ್ರೆ 15 ಮಂದಿನೂ ಏಕಕಾಲಕ್ಕೆ ಕೂಡಿ ಸಮಾಲೋಚನೆ ಮಾಡಿ ಒಂದು ಒಳ್ಳೆಯ ಉದ್ದೇಶದ ಕಾರ್ಯಕ್ರಮ ಮಾಡಲಿಕ್ಕೆ ಪ್ರಯತ್ನ ಮಾಡುವಂಥ ಮನೋಭಾವನೆ ನಿಮ್ಮಲ್ಲಿ ಬರಬೇಕು. ಒಂದು ಫೋನಿಗೆ ಬಂದು ಅದು ಕರೆ ಕೊಟ್ಟು ಅಕಸ್ಮಾತ್ ಎಂಗೇಜ್ ಇರುತ್ತೆ 10 ಸಲ ಫೋನ್ ಮಾಡಿಸಿರುವಂಥ ಮನೋಭಾವನೆ ದಯವಿಟ್ಟು ಯಾರು ಮಾಡ್ಕೋಬೇಡಿ. 10 ಸಲ ಫೋನ್ ಮಾಡಿಸೋದು ಏನು ನಿಮ್ಗೆ ದೊಡ್ಡ ಸಿಕ್ಕನೂ ಅಲ್ಲ, ಏನು ಸಹಕಾರ ಕೊಟ್ಟಂಗೂ ಅಲ್ಲ. ಇದು ಮೊದಲು ಮನೋಭಾವ ಬೇಕು. ಈಗ ಒಂದೊಂದು ಕಡೆ ಎಲ್ಲೇ ಒಂದು ಘಟನೆ ಆಗೈತೆ ಅಂದರೆ ಹೌದಾ ಗೊತ್ತೇ ಇಲ್ಲ ನೋಡೋಂಗೆ, ಇದು ಬೇಡ, ಏನು ಮಾಡಾಕತ್ತೀರಿ ಏನು ಮಾಡ್ಬೇಕು ಅನ್ನೋದು ಪ್ರತಿಯೊಬ್ಬರು ತಿಳಿಯಾಗೂ ಅದು ಇರಬೇಕು. ಈಗ ಈ ನಮ್ಮ ಯೂತ್ ಅಸೋಸಿಯೇಷನ್ ಟಿಪ್ಪು ಸುಲ್ತಾನ್ ಯೂತ್ ಅಸೋಸಿಯೇಷನ್ ಜನ ನಾನು ಇವ್ರು ಕೇಳೋ ಟೈಮ್ನಾಗ ಎಸ್ಪೆಷಲಿ ನಮ್ಮ ಬೀಗ ಅಲೀಸ್ ಅವ್ರ ಮಗ ಮುನ್ನ ಭಾಳ ನಮ್ದು ಏನೂ ಮಾಡೇ ಕೊಡೋಲ್ಲ ಬಿಡ್ರಿ ನೀವು ಹಿರಿಯರು ಅಂತ ಅಂತಿದ್ದ. ಅದ್ರಂಗೆ ಮತ್ತು 4 ಮಂದಿ ಅಂತಾರೆ, ಆ ತೊಬತ್ನಲ್ಲ. ಆದ್ರೆ ಆ ಪರಿಸ್ಥಿತಿ ಒಳಗೆ ಸರ್ಕಾರದ ಮಟ್ಟದಾಗ ಏನಿತ್ತು ಅಂದ್ರೆ ಟಿಪ್ಪು ಅಂದ್ರೆ ಭಯ ಉಸುರು ಹುಲಿ ಅಂತ ಕೊಡ್ಬೇಕಾದ್ರೆ ಇವತ್ತು ಯಾರು ಈಗಿನ ರಾಜಕೀಯ ಮಂದಿ ಈಗಿನ ಹಿರಿಯರು ಕೊಟ್ಟಿಲ್ಲ. ಪೂರ್ವಜರು ನಮ್ಮ ಮೈಸೂರು ಅರಸರ ಹೆಸರು ಇಟ್ಟಾರ. ಅಂತ ಮಹಾನ್ ವ್ಯಕ್ತಿ ಹೆಸರು ಬಂದ ತಕ್ಷಣ ಎಲ್ಲರ ಭಯಾಗ ಏನು ಬರ್ತಿತ್ತು, ಕೋಮಗಲಭೆ. ಇದನ್ನು ಕೆಲವು ಧಾರ್ಮಿಕ ವರ್ಗದವರು ಅವ್ರ ಹೆಸರು ಹೇಳೋದಿಲ್ಲ, ಧಾರ್ಮಿಕ ವರ್ಗದವರು ಟಿಪ್ಪು ಅಂದರೆ ಭಯೋತ್ಪಾದನೆ ಉಳಿಸಿಬಿಡೋದು, ಕೋಮಗಲಭೆ. ಹಿಂಗಾಗಿ ಎಲ್ಲೋ ಕಡೆ ಭಾಳ ಕಡೆ ಹೋರಾಟ ಇವೆಲ್ಲ ಆಗ್ಯಾವ. ಹಿಂಗಾಗಿ ಇತ್ತಿತ್ತಾಗಿ ಸರ್ಕಾರದವರು ಟಿಪ್ಪು ಅಂದರೆ ಯಾರು, ಅದು ಏನು ಹೋರಾಟ ಮಾಡಿದ, ಆತನಿಂದ ನಮ್ಮ ಕರ್ನಾಟಕ ಮತ್ತು ಭಾರತಕ್ಕೆ ಏನು ಸೇವೆ ಸಿಕ್ಕೈತೆ ಅನ್ನೋದು ಕೂಲಂಕುಷವಾಗಿ ಯೋಚನೆ ಮಾಡಿದಾಗ ಟಿಪ್ಪು ಈಸ್ ದ ಒನ್ ಆಫ್ ದ ಗ್ರೇಟೆಸ್ಟ್ ಪರ್ಸನ್ ಅನ್ನೋದು ಅವ್ರು ಅರ್ಥ ಮಾಡಿಕೊಂಡ್ರು. ಅವಾಗ ಏನಾಯ್ತು, ಈ ನಮ್ಮ ಮುಖ್ಯಮಂತ್ರಿಗಳು ಸಹಿತ ಭಾಗವಹಿಸಿ ಜಿನ್ನಾ ಟೋಪಿ ಕ್ಯಾಪ್ ಹಾಕಿಕೊಂಡು ಟಿಪ್ಪು ಸುಲ್ತಾನ್ ಜಯಂತಿ ಆಚರಣೆ ಮಾಡಿದ್ರು. ಕ್ಷೇತ್ರದೊಳಗೆ ನೀವು ಬಂದ್ರಿ, ಇನ್ನೂ ನೀವು ಹೆಚ್ಚು ಪ್ರಚಲಿತ ಹಾಕಿರಿ ಅಂಥ ಒಂದು ಉದ್ದೇಶದಿಂದ ಈ ಸಮಯ ನಾನು ಅದನ್ನು ಮಾಡಿಕೊಟ್ಟಿದ್ದೀನಿ. ಹೀಗಾಗಿ ಈ ಮಾರ್ಗದರ್ಶನದ ಪ್ರಕಾರ ಮಾಡೀನಿ. ಇನ್ನು ಮುಂದೆ ಏನಾದರೂ ಸಲಹೆ ಸೂಚನೆ ಬಂದ್ರೆ ನಿರಂತರ ನಿಮ್ಮ ಜೊತೆ ಸೇವೆ ಮಾಡೋಕೆ ನಾನು ಸಿದ್ಧ ಅಂತಕೊಂಡು ಹೇಳ್ತಾ ಇದ್ದೀನಿ. ಅದಕ್ಕೆ ಇಲ್ಲಿ ಒಂದು ಸಮಾರಂಭದ ಏನು ಕಾರ್ಯಕ್ರಮ ಹಮ್ಮಿಕೊಂಡ್ರಲ್ಲ ಹುಡುಗರು ಯುವಕರು ತಮ್ಮ ಸಂತೋಷಕ್ಕಾಗಿ ಒಂದು ಭೋಜನ ಕೊಟ್ಟೆ ಇರ್ತದೆ. ಮೊಹಮ್ಮದ್ ಸಾಬ್ ನದಾಫ್ ಇವರಿಗೆ ಶಾಲ್ ಹಾಕಿ ನಮ್ಮ ಅಂಜುಮನ್ ಕಮಿಟಿ ಅಧ್ಯಕ್ಷರಾದಂತಹ ನಜೀರ್ ಸಾಬ್ ಕಿರಟಗಿರಿ ಅವರು ಸನ್ಮಾನ ಮಾಡ್ಬೇಕಂತ.
ಒಂದು ಜವಾಬ್ದಾರಿಯಾದ ಒಂದು ಕೆಲಸವನ್ನ ಶ್ರೀ ಹೈದರ್ ಮೊಹಮ್ಮದ್ ನದಾಫ್ ಇವರು ವಹಿಸಿಕೊಂಡಿರ್ತಾರೆ. ಅವರಿಗೆ ಇವರಿಗೆ ನಮ್ಮ ಉಪಾಧ್ಯಕ್ಷರಾದಂತ ಅಂಜುಮನ್ ಕಮಿಟಿಯ ಉಪಾಧ್ಯಕ್ಷರಾದಂತ ಅದೇ ರೀತಿಯಾಗಿ ಖಜಾಂಚಿಯಾಗಿ ಸೇವೆ ಸಲ್ಲಿಸಲು ಒಪ್ಪಿಕೊಂಡಂತ ಖ್ವಾಜಾ ಮೈನುದ್ದೀನ್ ಯಾಕಂದ್ರೆ ನೋಡಿದ್ನಲ್ಲ. जनाब महबूब साहब नदा काशिम अली मौला साहब नदाफ इमाम हुसैन नमाजी इवरी जनाब ताजुद्दीन गनी साहब मूलीमनी महबूब साहब मुड़गुंद ಅನ್ವರ್ ಬಾಷಾ ಮಹಬೂಬ್ ಸಾಬ್ ಮುಳುಗುಂದ್ ಇವರಿಗೆ ಸಾಕ್ ಬಿಡ. ಏ ಬೇಡ ಬೇಡ. ನಮ್ಮ ಕ್ಷೇತ್ರದ ದೇವರಾದಂತ ಚಂದ್ರವೀರನ್ನು ಮನದಲ್ಲಿ ನೆನೆಸ್ತಾ ಈ ಖುಷಿ ಸಮಾರಂಭ ನಾವು ತಮಗಂತರೂ ಉದ್ಘಾಟನಾ ಸಮಾರಂಭ ಇರ್ಬೋದು, ನಮಗೆ ಖುಷಿ ಸಮಾರಂಭ. ನಮ್ದು ಈ ಟಿಪ್ಪು ಸುಲ್ತಾನ್ ಅಸೋಸಿಯೇಷನ್ ಕಮಿಟಿ ರಚನೆ ಆಗ್ಬೇಕಂದ್ರೆ ಇದಕ್ಕೆ 8 ವರ್ಷದ ಶ್ರಮ ಅನ್ಬೋದು ನಾವು ಕೊಡ್ತೀವಿ. ಅದಕ್ಕೆ ನಮ್ಮ ಎಲ್ಲ ಗುರು ಹಿರಿಯರು ಬಂದು ನಮ್ಗೆ ಆಶೀರ್ವಾದ ಮಾಡಿ ನಿಮ್ಮ ಕಮಿಟಿ ರಚನೆ ರಚನೆ ಮಾಡಿಕೊಟ್ರ. ಆ ರಚನೆ ಮಾಡಿರೋ ಕಮಿಟಿಯನ್ನ ನಾವು ಮೊದಲು ಯಾವ ತರ ನಡ್ಕೊಂತಿದ್ವಿ, ಇದಕ್ಕಿಂತ 10 ಪಟ್ಟು ಹೆಚ್ಚಿಗೆ ನಾವು ನಡ್ಕೊಂಡು ಆ ಹಿರಿಯರ ಜೊತೆ ನಮ್ಮ ಭಾವನೆ ಇವಾಗ್ಲೂ ಹೆಂಗ ಮುಂದಿನ 10 ಪಟ್ಟು ಹೆಚ್ಚಿಗೆ ಆಗ್ತಾವು. ಅವರು ತೋರಿಸಿದಂತ ದಾರಿ ಒಳಗ ನಾವು ಸ್ವತಂತ್ರ ನಡ್ಕೊಂಡ್ ಬಂದಿವಿ ಆಲ್ರೆಡಿ. ಬಟ್ ಇನ್ನು ಮುಂದೆ ಮುಂದಿನ ಹೆಚ್ಚಿಗೆ ಜಾಸ್ತಿ ಇರ್ತೀವಂತ ಹೇಳ್ತೀವಿ. ನಿಮ್ಮ ಈಗ ನಮ್ಮ ಪೀರ್ ಸಾಬ್ ಅವರು, ನಜೀರ್ ಸಾಬ್ ಅವರು ಎಲ್ಲರೂ ನಮ್ಗೆ ಏನು ಸಾಥ್ ಕೊಟ್ಕೊಂಡು ಬಂದಾರ, ನಮ್ಮ ಅಲಿ ಸಾಬ್ ಚಾಚಾ ಅವರು ಎಲ್ಲರೂ ಏನು ಸಾಥ್ ಕೊಟ್ಕೊಂಡು ಬಂದಾರ, ಇದಕ್ಕಿನ್ನ ಜಾಸ್ತಿ ಸಾಥ್ ಕೊಟ್ಟುವಂತ ನಮ್ಮ ಬೆನ್ನೆಲುಬಾಗಿರ್ಬೇಕಾಗಿ ಅವರಲ್ಲಿ ವಿನಂತಿ. ಹಾಗೆ ನಮ್ಮ ನೌಜವಾನ್ ಟಿಪ್ಪು ಸುಲ್ತಾನ್ ಕಮಿಟಿ ಯುವಕರು ಇದೆಯವರಲ್ಲ, ಇವರೆಲ್ಲರೂ ಈಗ ಟಿಪ್ಪು ಸುಲ್ತಾನ್ ಇವತ್ತು ಅವ್ರು ನೆನ್ಕೊಂಡು ಅವ್ರಿಗೆ ನಡೆದಿರೋ ದಾರಿನ ನಾವು ಗಮನಿಸ್ಕೊಂಡು ನಾವು ಏನ್ ನಡ್ಕೊಂಡು ಬರತ್ತೀವಿ. ಅದು ಒಂದೇ ಕಾರಣ ಅಂತಲ್ಲ, ಎಲ್ಲಾ ಕಾರ್ಯಕ್ರಮಕ್ಕೂ ನಾವು ಭಾಗವಹಿಸ್ತೀವಿ. ನಮ್ಮ ಊರೊಳಗೆ ಯಾವುದೋ ಒಂದು ಕಾರ್ಯಕ್ರಮ ಇರಲಿ, ಅದು ಹಿಂದೂದಾಗಲಿ ಮುಸ್ಲಿಂ ಯಾವುದೋ ದರ್ಗಾದಾಗಲಿ ಗುಡಿದಾಗಲಿ ಎಲ್ಲಾ ಕಾರ್ಯಕ್ರಮಕ್ಕೆ ಏನು ಭಾಗವಹಿಸ್ತು. ನಮ್ಮ ಊರದೊಳಗೆ ಏನು ಭಾವನೆ ಐತಿ, ಸಮಾಧಾನ ಐತಿ, ಅದನ್ನ ನಾವು ಮುಂದೋಡಿಸ್ಕೊಂತ ಹೋಗ್ತೀವಿ. ಆಸೀನರಾದಂತರ ನಮ್ಗೇನು ಸಪೋರ್ಟ್ ಬ್ಯಾಕ್ ಸಪೋರ್ಟ್ ಅದಾರ, ಅವರು ಈ ಸಪೋರ್ಟ್ ಮುಂದೇನು ಇರ್ಲಿ ಅಂತ ಅವ್ರು ಮುಗಿಸ್ಕೊಂತ ನನಗೆ ವೇದಿಕೆ ಮೇಲೆ ಆಸೀನರಾದಂತಹ ನಮ್ಮ ಅಂಜುಮನ್ ಕಮಿಟಿ ಅಧ್ಯಕ್ಷರಾದಂತಹ ನಜೀರ್ ಸಾಬ್ ಕೃಷಿಗರ್ ಅವರೇ, ಉಪಾಧ್ಯಕ್ಷರಾದಂತಹ ಸೊನ್ನಳ್ಳಿ ಅವರೇ, ಹಾಗೂ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದಂತಹ ಪಿ ನದಾಫ್ ಅವರೇ, ಹಾಗೂ ಅಲಿ ಸಾಬ್ ನದಾಫ್ ಅವರೇ, ಇವತ್ತಿನ ದಿವಸ ನಮ್ಮ ಸಂಘಟನೆಯ ಪದಗ್ರಹಣ ಸಮಾರಂಭ. ನಮ್ಮ ಸಂಘಟನೆಯ ಉದ್ದೇಶಗಳು ಏನಪ್ಪಾ ಅಂದ್ರೆ, ಟಿಪ್ಪು ಸುಲ್ತಾನ್ ಅವ್ರು ಹೇಳ್ಕೊಟ್ರ ಮೊದಲು ಭೂ ಮಾಪನ ಹೇಳ್ಕೊಟ್ಟಿದ್ದಾರು ಟಿಪ್ಪು ಸುಲ್ತಾನ್ ಅವರು, ಮತ್ತು ಮೊದಲು ವಿಜ್ಞಾನಿ ಯಾರು ಟಿಪ್ಪು ಸುಲ್ತಾನ್ ಅವರು. ಅವ್ರ ಮೊದಲು ಉದ್ದೇಶ ಏನಾಗಿತ್ತು ಅಂದ್ರೆ ಶಿಕ್ಷಣಕ್ಕೆ ಉದ್ದೇಶ ಆಗಿತ್ತು. ಅದೇ ರೀತಿ ನಮ್ಮ ಸಂಘಟನೆ ವತಿಯಿಂದ ಯಾಕೆ ಕಡು ಬಡತನದರ ಹುಡುಗರಿದ್ದಾರೆ ಅವ್ರ ಶಿಕ್ಷಣಕ್ಕೆ ನಾವೇನಾದ್ರು ಸಹಾಯ ಮಾಡೋಕ್ಕಂತ ನಮ್ಮ ಸಂಘದ ಎಲ್ಲ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ನಮ್ಮ ಹಿರಿಯರ ಮಾರ್ಗದರ್ಶನದಲ್ಲಿ ನಾವು ಮಾಡಿದ್ವಿ. ಅದೇ ರೀತಿಯಾಗಿ ಈಗ ಸ್ಪೋರ್ಟ್ಸ್ ಆಕ್ಟಿವಿಟಿ ಅಂತೂ ಅದು ಮಾಡ್ತೀವಿ ಸೆಕೆಂಡ್ರಿ. ಹಾಗೆ ಅದ್ರ ಜೊತೆಗೆ ಈಗ ಕ್ವಿಜ್ ಕಾಂಪಿಟೇಷನ್ ಈಗ ನಮ್ಮೂರಲ್ಲಿ ಯಾರು ಮಾಡ್ತಾ ಇಲ್ಲ. ಯುವಕರಿಗೆ ಎಕ್ಸಾಮ್ ಇರ್ತೀವಿ, ಎಕ್ಸಾಮ್ನಲ್ಲಿ ಪ್ರಥಮ ಬಹುಮಾನ, ಸೆಕೆಂಡ್ ಬಹುಮಾನ ಅಂತ ಅದ್ರ ರೀತಿ ಮಾಡ್ತೀವಿ. ಹಾಗೆ ಸ್ಪೋರ್ಟ್ಸಲ್ಲಿ ಈಗ ಕಬಡ್ಡಿ ಆಗಿರ್ಬೋದು, ಖೋ ಆಗಿರ್ಬೋದು, ವಾಲಿಬಾಲ್ ಆಗಿರ್ಬೋದು, ಅದನ್ನ ಆಡ್ಸೋದಲ್ದೇ ಈಗ ಮುಂದೆ ಈಗ ಯುವಕರು ಬಹಳ ಜನ ನಮ್ಮ ಊರಲ್ಲಿ ಕಬಡ್ಡಿ ಆಡ್ತಾ ಇದ್ದಾರೆ.
ಈ ಕಬಡ್ಡಿ ಏನಾಗಿದೆ ಬರೀ ಇಲ್ಲೇ ಆಡೋದು ಗೆಲ್ಲೋದು ಬಿಡೋದು ಹಿಂಗಾಗ್ಬಿಟ್ಟಿದೆ. ಅವ್ರಿಗೆ ಪ್ರೋ ಕಬಡ್ಡಿಗಾಗಿರ್ಬೋದು ಮುಂದೆ ಕಲ್ಸಕ್ ಆಗ್ತಾ ಇಲ್ಲ. ಈಗ ನಮ್ಮ ಅಸೋಸಿಯೇಷನ್ ಇಂದ ಬರೋ ಇನ್ನೊಂದು 2 ವರ್ಷದಲ್ಲಿ ಪ್ರೋ ಕಬಡ್ಡಿಗೆ ಯಾವ್ದಾರ ಹುಡುಗರನ್ನ ಈಗ ಹೆಂಗಾದ್ರೆ ನಮ್ಮ ನಾಯಕರದಾರ ಇಲ್ಲ ಎಲ್ಲ ರಾಜಕೀಯ ಕೊಂಡದಾರ. ಈಗ ಎಲ್ಲಾರನ್ನೂ ಒಮ್ಮತದಿಂದ ಯಾರು ಒಬ್ಬರನ್ನ ನಾವು ಪ್ರೋ ಕಬಡ್ಡಿಗಾಗಿರ್ಬೋದು ಉನ್ನತ ಮಟ್ಟಕ್ಕೆ ನಾವು ಕಳಿಸ್ಬೇಕು. ಇದೇ ನಮ್ಮ ಸಂಘಟನೆಯ ಉದ್ದೇಶ ಆಗಿದೆ. ಅದೇ ರೀತಿಯಾಗಿ ಲಕ್ಕುಂಡಿ ಗ್ರಾಮದಲ್ಲಿ ಬಹಳ ವರ್ಷ ಆಯ್ತು ಯಾವುದೇ ಕೋಮುಗಲಭೆ ಇಲ್ಲ. ನಾವೆಲ್ಲರೂ ಅಣ್ಣ ತಮ್ಮ ಸಹೋದರಿಯಿಂದ ಇದ್ದೀವಿ. ಈಗ ನಾವು ಬರೇ ದಿಲ್ಲಿ ಸಾಲಿ ದರ್ಗಾಗ ಅಷ್ಟೇ ಅಲ್ಲ, ಬೇರೆ ದೇವಸ್ಥಾನದಲ್ಲಿ ಏನೇ ಕೆಲಸ ಇದ್ರು ಕೂಡ ನಾವು ಮಾಡ್ಕೊಂಡು ಹೋಗ್ತೀವಿ. ಅದೇ ರೀತಿಯಾಗಿ ಲಕ್ಕುಂಡಿ ಗ್ರಾಮದಲ್ಲಿ ಅಭಿವೃದ್ಧಿ ಕಾಣ್ಬೇಕಂದ್ರೆ ಗ್ರಾಮ ಪಂಚಾಯತಿ ಸದಸ್ಯರು ಅಧ್ಯಕ್ಷರು ಮಾತ್ರ ಅಭಿವೃದ್ಧಿ ಕಾಣಂಗಿಲ್ಲ. ಅವರಿಗೆ ಬೆನ್ನೆಲುಬಾಗಿ ನಾವು ಯುವಕರು ಯಾವಾಗಲೂ ಸದಾ ಇರಬೇಕು. ಯಾಕಂದ್ರೆ ಮೆಂಬರ್ ಆಗ್ಯಾರ ಅವ್ರು ಒಬ್ರು ಮಾಡ್ಬೇಕು, ಅಧ್ಯಕ್ಷರಾಗ್ಯಾರ ಒಬ್ಬ ಮಾಡ್ಬೇಕಂದ್ರೆ ನಮ್ಮ ಊರು ಅಭಿವೃದ್ಧಿ ಆಗಲ್ಲ. ನಾವು ಯುವಕರೆಲ್ಲ ಸೇರ್ಕೊಂಡು ಅವ್ರಿಗೆ ಶಕ್ತಿ ಕೊಟ್ರೆ ನಾವೇನಾದ್ರು ಅಭಿವೃದ್ಧಿ ಕಾಣ್ತೀವಿ ಅಂತ ಹೇಳಿ ಈ ಮಾತನ್ನು ಹೇಳಿ ಅವ್ರಿಗೆ ಧನ್ಯವಾದಗಳು. ನಮ್ಮ ಹಗರಟ್ಟಿ ಲಕ್ಕುಂಡಿಯಿಂದ ಮಾತಾಡೋ ಸದಸ್ಯ ನಮ್ಮ ವಿಧಾನಸಭೆಗೆ ನಮ್ಮ ಅಂಜುಮನ್ ಇಸ್ಲಾಂ ಕಮಿಟಿ ಆದಂಥ ನೆನ್ಸರ್ತಿಗೆ ಅಧ್ಯಕ್ಷರಾದಂಥ ಅವ್ರಿಗೊಂದು ನಮಸ್ಕರಿಸುತ್ತಾ, ಮತ್ತು ಅಂಜುಮನ್ ಇಸ್ಲಾಂ ಕಮಿಟಿ ಉಪಾಧ್ಯಕ್ಷರಾದಂಥ ಅವರು ನಮಸ್ಕರಿಸುತ್ತಾ, ನಮ್ಮ ಗ್ರಾಮ ಪಂಚಾಯತಿ ಲಕ್ಕುಂಡಿ ಉಪಾಧ್ಯಕ್ಷರಾದಂಥ ನಮ್ಮ ಮಾಜಿ ಅಧ್ಯಕ್ಷರಿಗೆ ನಮಸ್ಕರಿಸ್ತೀವಿ ಸರ್ ನವಾಪ್ ಅವರಿಗೆ. ನನ್ನೊಂದು ಮಾತಂದ್ರೆ ಏನಪ್ಪ ಅಂತಂದ್ರೆ ಅಂಜುಮನ್ ಕಮಿಟಿ ಎಷ್ಟೋ ಅವ್ರು ಕಷ್ಟಪಟ್ಟಿದ್ದಾರೆ. ನಮ್ಮ ಸರ್ ಆಗಿರ್ಬೇಕು, ನಮ್ಮ ಉಪಾಧ್ಯಕ್ಷ ಮಾಜಿ ಈಗ ಅಧ್ಯಕ್ಷ ಆಗಿದ್ದು ಅಂಜುಮನ್ ಕಮಿಟಿಗೆ ಭಾಳ ಕಷ್ಟಪಟ್ಟಿದ್ದಾರೆ. ನಮ್ಮ ಪಂಚಾಯತ್ ನೀವು ಅದು ಭಾಳ ಕಷ್ಟಪಟ್ಟಿದ್ದೀರಿ. ಆ ಒಂದು ಕಷ್ಟಪಟ್ಟಿದ್ದಕ್ಕೆ ಎಷ್ಟು ಫಲ ಸಿಕ್ಕಿದ್ರೆ ನಮಗೆ ಅದಕ್ಕಿಂತ ನಮಗೇನ ಅಧ್ಯಕ್ಷ ಮಾಡ್ಕೊಂಡಿರಲಿಲ್ಲ. ಅದಕ್ಕೆ ನಮ್ಮ ಅಂಜುಮನ್ ಕಮಿಟಿಗೆ ನಾವು ಒಂದು ಧನ್ಯವಾದ ಹೇಳ್ಕೊಂತ ಮುಂದೆ ಏನಪ್ಪ ಅಂತಂದ್ರೆ ನಮಗಿರೋದು 5 ರೀ. ಈಗ ನಮ್ಮ ಸರ್ ಹೇಳಿದ್ರು ಒಂದು 5 ಹೇಳಿದ್ರು. ಅವು 5 ದಿನ ನಾವು ಬಿಗಿ ಇಟ್ಕೊಂಡು ನಮ್ಮ ಲಕ್ಕುಂದೊಳಗೆ ನಮ್ಮ ಇಸ್ಲಾಂ ಕಮಿಟಿಯನ್ನ ನಾವು ಹೆಂಗೆ ರಿಸೀವ್ ಮಾಡ್ಕೋಬೇಕು, ಏನು ಥರ ಯಾವ ಥರ ರಚನೆ ಮಾಡ್ಕೋಬೇಕು ಅನ್ನೋದು ನಮ್ಮ ಸರ್ ಹೇಳ್ಕೊಟ್ರೆ ಅದೇ ದಾರಿ ಒಳಗೆ ನಮ್ಮ ಸಹಕಾರ ಆದಂಥ ಒಂದು ಅಧ್ಯಕ್ಷರಾದಂಥ ಅವ್ರ ದಾರಿ ಒಳಗೆ ನಾವು ನಡ್ಕೊಂಡಿದ್ದೀವಿ. ಅವ್ರ ದಾರಿ ಒಳಗೆ ನಾವು ನಡ್ಕೊಂಡಿರ್ತೀವಿ. ಅವ್ರು ಯಾವ ಥರ ಹೇಳ್ತಾರೆ ನೀವು ಆಯ್ತು ನಮ್ಮ ಸರ್ ಆಯ್ತು ಅವ್ರು ಯಾವ ದಾರಿ ಹೇಳ್ತಾರೆ ಆ ದಾರಿ ಒಳಗೆ ನಾವು ಹೇಳೋದಂದ್ರೆ ಒಂದು ಮಹತ್ವಪೂರ್ಣವಾಗಿರ್ತಕ್ಕಂಥ ಕೆಲಸ ಜಾಮಿಯಾ ಮಸೀದಿ ಒಳಗದ. ಜಾಮಿಯಾ ಮಸೀದಿ ಈಗ ನಮ್ಮ ಹತ್ರ 50,000 ರೂಪಾಯಿ ಕ್ಯಾಶ್ ಅದ. 50,000 ರೂಪಾಯಿ ನೀವೆಲ್ಲರೂ ಮುಂದಾಳತ್ವ ತಗೊಂಡು ಅಲ್ಲಿ ನಾಳೆ ರಂಜಾನ್ ಹಬ್ಬ ಬರೋದಕ್ಕಿಂತ ಪೂರ್ವೊಳಗೆ ಸುಲಭ ಸೌಕರ್ಯ ಸರಿ ಆಗುವಂಗೆ ಪ್ರಯತ್ನ ಮಾಡಿ ನಾವು ಒಂದು ಪದಾಧಿಕಾರಿಗಳೆಲ್ಲ ಸೇರಿ ನೀವು ಸಲಹೆ ಕೊಡ್ತೀವಿ. ಬರ್ತಕ್ಕಂಥ ಒಂದು ಹೆಚ್ಚಿಗೆ ಹಣವನ್ನು ಸಂಗ್ರಹ ಮಾಡಿ ಶೌಚಾಲಯ ಕಾರ್ಯಕ್ರಮ ಬದ್ಧ ಮಾಡಿ ಆನಂತರ ಮಾಮೂಲಿಯಾಗಿ ಊರಿಗೆ ನೋಡೋಕ್ಕೆ ಬರ್ಕೊಡಿ. ಇಷ್ಟ ನನಗೆ ಎಲ್ಲ ವರ್ಗದವರಿಗೂ ನನ್ನದೊಂದು ಸಲಾಂ. ವಿಷಯ ಏನಪ್ಪ ಅಂತಂತಂದ್ರೆ ಇಷ್ಟು ದಿನ ನಮ್ಮ ಹಿರಿಯರಾದ ಅಂಜುಮನ್ ಕಮಿಟಿ ಅವರು ನಸರಿ ನಜೀರ್ ಸಾಬ್ ಅವರು ಎಲ್ಲ ಊರು ಸಾತು ಮಾಬೂಸ್ ಮನೆ ದರ್ಗಾದ ಊರು ಸಾತು ಎಲ್ಲ ಜಾತ್ರೆ ನಿಬ್ಬನ ಎಲ್ಲದಕ್ಕೂ ಮುಂದಿಟ್ಕೊಂಡು ಎಲ್ಲ ಮಾಡ್ಕೊತ ಬಂದಾರ. ಆದ್ರೆ ಈಗ ಎಲ್ಲ ನಾವು ಯುವಕರು ಕೂಡಿ ಒಂದು 15 ಮಂದಿ ಅಂತಂದು ಏನು ನೇಮಕ ಮಾಡಿಕೊಟ್ಟಾರ ಅವ್ರ ಬೆನ್ನೆಲುಬಾಗಿ ನಿಲ್ಲೋನು, ಅವ್ರಿಗೆ ಆಸರ ಆಗೋನು, ಅವ್ರಿಗೆ ಪಟ್ಟಿ ಹತ್ತೋದಾಗ್ಲಿ, ಅವ್ರದ್ದು ಏನೋ ಸಹಕಾರ ಕೊಡೋದಾಗ್ಲಿ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಕರ್ನಾಡು ಗರ್ಜನೆ ನ್ಯೂಸ್. ನಾನು ನಿಮ್ಮ ಜೊತೆ ಸಂಪಾದಕ ಯಾಸಿನ್ ಸಾಬ್ ಬೋದ್ಲೆ ಖಾನ್. ವೀಕ್ಷಕರೇ, ಇವತ್ತು ನಾವು ಗದಗ ಜಿಲ್ಲೆ ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದ ಜಂದಿಪೀರಾನ್ ದರ್ಗಾದಲ್ಲಿ ನಾವು ಇವತ್ತು ಇದ್ದೀವಿ. ಇವತ್ತು ವಿಶೇಷವಾಗಿ ಲಕ್ಕುಂಡಿಯಲ್ಲಿ ಟಿಪ್ಪು ಸುಲ್ತಾನ್ ಕಮಿಟಿ ಎಂದು ಒಂದು ನೂತನವಾಗಿ ಕಮಿಟಿಯನ್ನು ಲಕ್ಕುಂಡಿಯಲ್ಲಿ ಮಾಡಿದ್ದಾರೆ. ಅದರ ಉದ್ದೇಶವಾಗಿ ನಮ್ಮ ಜೊತೆ ಹೈದರ್ ಅಲಿ ನದಾಫ್ ಎಂದು ನಮ್ಮ ಅಧ್ಯಕ್ಷರಾಗಿ ಇದ್ದಾರೆ. ಅವರು ನಮ್ಮ ಜೊತೆ ಜಂದಿಪೀರಾನ್ ದರ್ಗಾದಲ್ಲಿ ತಾವು ಒಂದು ಕಮಿಟಿ ಉದ್ಘಾಟನೆ ಮಾಡಿದ್ದೀರಿ. ಆ ಕಮಿಟಿ ಹೆಸರು ಏನು, ಅದೇನು ಉದ್ದೇಶ ಏನಿದೆ ಅದಕ್ಕೆ ಅನ್ನೋದು ಒಂದು ವಿವರವಾಗಿ ಮಾಹಿತಿ. ಈಗ ನಾವು ಒಂದು ಯುವಕರೇನು ಲಕ್ಕುಂಡಿ ಒಳಗೇನು ಹುಡ್ರು ಅದೀವಿ. ಆ ಹುಡ್ರಿದಂಥವ್ರು 15 ಮಂದಿ ಕೂಡಿ ನಾವು ಇವತ್ತು ರಿಜಿಸ್ಟ್ರೇಷನ್ ಮಾಡಿ ಒಂದು ಫಂಕ್ಷನನ್ನು ಹಿರಿಯರನ್ನ ಸಮ್ಮುಖದೊಳಗೆ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ವಿ. ಹಾಗೆ ಇದ್ರ ಉದ್ದೇಶ ಏನಂತಂತಂದ್ರೆ ನಮ್ಮೂರೊಳಗೆ ಉರುಸು ಮತ್ತು ಮಾಬೂಸ್ ಮನೆ ಇಂಥವೆಲ್ಲ ಇದ್ದಿದ್ದಕ್ಕೆ ನಾವು ಒಂದು ಹುಡ್ರು ಎಲ್ಲರೂ ಕೂಡಿ ಯುವಕರು ಎಲ್ಲರೂ ಕೂಡಿ ಹಿರಿಯರಿಗೆ ಬೆನ್ನಾಗುಲಾಗಿ ನಾವು ಅವ್ರಿಗೆ ಒಂದು ಆಸರೆಯಾಗಿ ನಿಲ್ಬೇಕಂತ ಒಂದು ಉದ್ದೇಶದಿಂದ ಇದೊಂದು ಕಮಿಟಿ ರಚನೆ ಮಾಡಿ ನಾವು ಇದನ್ನೊಂದು ಸಮಾರಂಭ ಯಶಸ್ವಿಗೊಳಿಸಿವಿ. ಮತ್ತೀಗ ಮುಂದಿನ ದಿನಮಾನದಲ್ಲಿ ಅದಕ್ಕೆ
ಒಂದು ವೇದಿಕೆಯನ್ನು ಆಯ್ದುಕೊಂಡಿದ್ದೀವಿ. ಈ ವೇದಿಕೆ ಪೂರ್ವಕವಾಗಿ ತಾವು ಸಾರ್ವಜನಿಕರಿಗೆ ನಮ್ಮ ರಾಜ್ಯದ ಜನತೆಗೆ ಏನು ಒಂದು ಇವತ್ತಿನ ದಿವಸ ನಾವು ಲಕ್ಕುಂಡಿ ಗ್ರಾಮದೊಳಗೆ ಏನು ಹಜರತ್ ಟಿಪ್ಪು ಸುಲ್ತಾನ್ ಯೂತ್ ಅಸೋಸಿಯೇಷನ್ ಮಾಡಿದೀವಿ. ಇವತ್ತಿನ ದಿವಸ ನಿನ್ನೆ ಆಗಿ ನೋಡಿರ್ಬೋದು, ನಮ್ಮ ಲಕ್ಕುಂಡಿ ಒಳಗೆ ಬಂಗಾರ ಸಿಕ್ಕಿದೆ, ನಿಧಿ ಸಿಕ್ಕಿದೆ ಅಂತ ನಿಮ್ಗೆ ಗೊತ್ತಿರ್ಬೋದು. ಅದೇ ರೀತಿಯಾಗಿ ಯುವಕರು ಈಗ ಲಕ್ಕುಂಡಿ ಗ್ರಾಮ ಅಭಿವೃದ್ಧಿ ಆಗಕುಂತಿದೆ. ಅದೇ ರೀತಿಯಾಗಿ ಇತಿಹಾಸ ಉಳ್ಳ ನಮ್ದು ಒಂದು ಚಾಳುಕ್ಯರ ಆಳಿದ ನಮ್ದು ಒಂದು ಊರ ಇದೆ. ಅದಕ್ಕೆ ನಾವು ಏನು ಮಾಡ್ತಾ ಇದ್ವಿ, ಯುವಕರನ್ನ ಸಂಘಟನೆ ಮಾಡಿಕೊಂಡು ಯುವಕರನ್ನ ಒಗ್ಗೂಡಿಸಿ, ಇದು ಕೇವಲ ಇಸ್ಲಾಂ ಧರ್ಮಕ್ಕೆ ಮಾತ್ರ ಸೀಮಿತವಲ್ಲ, ಇದು ಎಲ್ಲ ಧರ್ಮಕ್ಕೆ ಸೀಮಿತ. ಹಾಗೂ ನಮ್ಮ ಲಕ್ಕುಂಡಿ ಗ್ರಾಮದಲ್ಲಿ ಹಿಂದೂ ಮುಸ್ಲಿಂ ಭಾವೈಕ್ಯತೆಯಾಗಿ ಈಗ ನಾಳೆ ಹಜರತ್ ಜಂದಿಪೀರ ದರ್ಗಾ ಉರುಸ್ ಆಗಿರ್ಬೋದು, ಈದ್ ಮಿಲಾದ್ ಆಗಿರ್ಬೋದು, ಹಾಗೂ ಕಾರ್ಯಕ್ರಮ ಇದ್ರೂ ಕೂಡ ನಾವೆಲ್ಲರೂ ಹೋಗಿ ಪ್ರೀತಿ ವಿಶ್ವಾಸದಿಂದ ನಾವು ಕೆಲಸ ಮಾಡ್ತೀವಿ. ಈಗ ಅದೇ ರೀತಿಯಾಗಿ ಅಸೋಸಿಯೇಷನ್ ಕೆಲಸ ಏನಪ್ಪಾ ಅಂದ್ರೆ, ಯುವಕರು ನಮ್ಮ ಊರದಲ್ಲಿ ಭಾಳ ಜನ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಭಾಳ ಜನ ಮಾಡ್ತಾ ಇದ್ದಾರೆ. ಈಗ ಅವ್ರಿಗೇನು ಗೈಡೆನ್ಸ್ ಕೊಡೋರು ಯಾರೂ ಇಲ್ಲ. ನಮ್ಮ ಅಸೋಸಿಯೇಷನ್ ಕೆಲಸ ಏನಪ್ಪಾ ಅಂದ್ರೆ, ಆ ಯುವಕರಿಗೆ ನಾಲೆಜ್ ಕೊಡೋದು, ಯಾವ ರೀತಿ ನೀವು ಆಡಿದರೆ ಮುಂದೆ ಹೋಗ್ತೀರಾ ಏನಿಲ್ಲ ಅವ್ರಿಗೆ ನಾವು ಕೆಲಸ ನಾವು ಮಾಡಿಕೊಡ್ತೇವೆ. ಹಾಗೂ ಈಗ ಟ್ಯೂಷನ್ ಕ್ಲಾಸಸ್, ಈಗ ಹಳ್ಳಿಯಲ್ಲಿ ಸ್ವಲ್ಪ ಎಜುಕೇಷನ್ ಭಾಳ ಹಿಂದುಳಿದಿದೆ. ಅದಕ್ಕೆ ನಾವೇನು ಪ್ಲ್ಯಾನ್ ಮಾಡ್ತಾ ಇದ್ದೀವಿ, ನಮ್ಮ ಸಂಘಟನೆಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೂ ಖಜಾಂಚಿ ಅವರು ಎಲ್ಲರೂ ನಮ್ಮ ಸಮ್ಮುಖದಲ್ಲಿ ಹಿರಿಯರ ಮಾರ್ಗದರ್ಶನದಲ್ಲಿ ಒಂದು ಟ್ಯೂಷನ್ ಕ್ಲಾಸಸ್ಸನ್ನು ಮಾಡ್ತಾ ಇದ್ದೀವಿ. ಅದನ್ನು ನಾವು ಸ್ವಂತ ಹಣದಲ್ಲಿ ಮಕ್ಕಳಿಗೆ ನಾವು ಉಚಿತವಾಗಿ ಟ್ಯೂಷನ್ ಕ್ಲಾಸಸ್ಸನ್ನು ನಾವು ಏರ್ಪಡಿಸ್ತಾ ಇದ್ದೀವಿ. ನಂತರದಲ್ಲಿ ಈಗ ಎಕ್ಸಿಬಿಷನ್ ಯಾವ ರೀತಿ ಅಂದರೆ, ಈಗ ಹುಡುಗರಿಗೆ ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್ ಅಂತ ಇಟ್ಟು ಎಕ್ಸಾಮ್ನ ಕರಿತೀವಿ. ಬಡವ್ರ ಮಕ್ಕಳಿಗೆ ಸ್ಕಾಲರ್ಶಿಪ್ ಆಗ್ತೀವಿ. ಈಗ ನಮ್ಮ ಸರ್ ಹೇಳಿದ್ರು, ಈಗ ಆಗಲೇ ತಾನೇ ಕಂಪ್ಯೂಟರ್, ಈಗ ನೀವು ಯಾವ ಹುಡುಗರನ್ನ ಸೆಲೆಕ್ಟ್ ಮಾಡ್ತೀರೋ ಆ ಹುಡುಗರಿಗೆ ನಾನು ಉಚಿತ ಕಂಪ್ಯೂಟರ್, ನೀಟ್ ಹಾಗೂ ಎಲ್ಲ ಟ್ರೈನಿಂಗನ್ನು ನಾನು ಕೊಡ್ತೀನಿ ಅಂತೇಳಿ. ಈಗ ಅದೇ ರೀತಿ ನಮ್ಮ ಗ್ರಾಮದಲ್ಲಿ ಬಡವರಿಗೆ ಸಹಾಯ ಮಾಡೋದಕ್ಕಾಗಿ ಹೆಚ್ಚಿನ ಉದ್ದೇಶ ಏನಿದೆ, ಈಗ ತಮಗೆ ಎಜುಕೇಷನ್ ಬಡ ಮಕ್ಕಳಿಗೆ ಯಾವುದೇ ಸಾರ್ವಜನಿಕರಿರಲಿ ಅದಕ್ಕೆ ತಾವು ಎಜುಕೇಷನ್ ಆಯ್ತು, ಅವರು ಕಷ್ಟ ಸುಖದಾಗ ಆಯ್ತು, ಪ್ರತಿಯೊಂದು ಇದರಲ್ಲಿ ವಹಿಸಿ ಮುಂದೆ ಆಡಳಿತ ತಗೊಂಡು ಇದಕ್ಕೊಂದು ವ್ಯಕ್ತಿಯನ್ನು ತಾವು ಮಾಡಿದಿರಿ. ಈಗ ಟಿಪ್ಪು ಸುಲ್ತಾನ್ ಯೂತ್ ಅಸೋಸಿಯೇಷನ್ ಉದ್ದೇಶ ಒಂದೆರಡು ಉದ್ದೇಶ ಅದಾವ್ರಿ. ನಾವು ಟಿಪ್ಪು ಸುಲ್ತಾನ್ ಅವ್ರ ಬಗ್ಗೆ ಕೋಮಗಲಭೆ ಭಾಳ ಇದ್ದವು. ಅದನ್ನು ನಾವು ಟಿಪ್ಪು ಸುಲ್ತಾನ್ ಉದ್ದೇಶ ಏನೇನಿತ್ತು ಅಂತ ಜನರಿಗೆ ಸಾರುವಂಥ ವಿಚಾರ ಮಾಡ್ಬೇಕು. ಅದೇ ಥರನ ನಾವು ಟಿಪ್ಪು ಸುಲ್ತಾನ್ ಬಗ್ಗೆ ಕೆಟ್ಟದ್ದು ಒಳ್ಳೇದು 108 ಅದಾವ್ರಿ. ಈಗ ನಾವು ಅವ್ರದ್ದು ಕೆಟ್ಟದ್ದು ಅದನ್ನು ವಿಚಾರ ಮಾಡ್ಕೊಂತ ಭಾಳ ಅದಾವ. ಅದ್ರ ಇತಿಹಾಸಗಾರರು ಅದಕ್ಕೆ ಇತಿಹಾಸ ಕೊಟ್ಟಾರ, ಅದರದ್ದೊಂದು ಏನು ಪ್ರೂಫ್ ಅದು ಏನು ಪ್ರೂಫ್ ಇಲ್ಲ ಎಲ್ಲ ಮಾತಾಡ್ತಾರೆ. ಅದ್ರ ಬಗ್ಗೆ ನಾವು ಮಾತಾಡೋಲ್ಲ. ಬಟ್ ಅವ್ರ ದಾರಿ ಏನೈತಿ ಅದನ್ನು ಈ ಜನರಿಗೆ ತೋರಿಸ್ಬೇಕಂತ ನಾವು ಬಂದೀವ್ರಿ. ನಾಳೆ ಅವರು ಹಿಂದೂ ಅಲ್ಲಿ ಮುಸ್ಲಿಂ ಅಲ್ಲಿ ಎಲ್ಲರಿಗೂ ಸಹಾನುಭೂತಿಯಿಂದ ಅವ್ರು ನೋಡ್ಕೊಂಡ್ ಬಂದಾರ. ಅದು ಬೇರೆ ರೀತಿಯಿಂದ ತೋರ್ಸಾತ್ರ ಪರವಾಗಿಲ್ಲ. ಬಟ್ ನಾವು ಅವರು ನಡೆದಿರೋ ರಾತ್ರಿ ನಾವು ಅರ್ಥ ಮಾಡ್ಕೊಂಡಿವ್ರಿ. ಅದನ್ನ ನಾವು ಹಿಂದೂ ಮುಸ್ಲಿಮನ ಬಾಂಧವತಿಕತನ ನಮ್ಮ ಲಕ್ಕುಂಡಿ ಒಳಗೆ ಎತ್ತಿ ಹಿಡಿಬೇಕಂತಂದು ನಾವು ಈ ಸಂಘಟನೆಯನ್ನು ಉದ್ದೇಶಿ ಮಾಡಿದೇವ್ರಿ. ನಮ್ಮ ಉದ್ದಾರ ಸಣ್ಣಪ್ಪನವ್ರ ಹತ್ರ ಹೋಗಿದ್ವಿ. ಅನ್ನಾರ ನೀವು ಯಾವ ತರ ನೀವು ಯುವ ಮಂಡಳ ಹೆಂಗ್ ನಡೆಸಿದ್ರಿ, ಯಾವ ತರ ನಡೆಸಿದ್ರಿ ಅಂತ ಅದ ತರ ನಾವು ಆ ಸಣ್ಣಪ್ಪನವ್ರಿಗೆ ಇವತ್ತು ಮನವಿ ಕೊಟ್ಟಿದ್ವಿ. ಆ ಮನವಿಗೆ ತಕ್ಕಂಗ ನಮ್ಗ ಇಲ್ಲಿ ನಮ್ಮ ಯೂತ್